ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ PH ನಾಯ್ಕೋಡಿ. ಕಲಕೇರಿ ಗ್ರಾಮದ ಸುದ್ದಿ. ಸಿರುಗುಪ್ಪ ತಾಲೂಕಿನ ಬಳ್ಳಾರಿ ಜಿಲ್ಲೆಯ ವಿಜಯಪುರ ಬಳ್ಳಾರಿ ಕಲಕೇರಿಗೆ ಬರುವಂತ ಬಸ್ಸು ಪರಿಸ್ಥಿತಿ ಏನಾಗಿದೆ ಅಂದರೆ ಬಸ್ಸಿನ ಟೈರ್ಗಳನ್ನು ದುರಸ್ತಿ ಇಲ್ಲ, ಒಂದು ಮಷಿನರಿ ದುರಸ್ತಿ ಇಲ್ಲ, ಎಲ್ಲಿ ನಿಲ್ಲುತ್ತದೋ ಅನ್ನುವುದು ಬಹಳ ಜನರಿಗೆ ತೊಂದರೆಯಾಗಿದೆ. ಕಲಕೇರಿ ಗ್ರಾಮಸ್ಥರು MP ನದಾಫ್ ಇವರು ಈ ಬಸ್ಸು ಸರಿಯಾದ ದುರಸ್ತಿ ಇಲ್ಲದ ಕಾರಣ ತಿರುಗಾಡುವಂತ ಜನರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಬಹಳ ತೊಂದರೆ ಆಗಿದೆ ಎಂದು ಈ ಸಂದರ್ಭದಲ್ಲಿ ಗ್ರಾಮಸ್ಥರು ತಿಳಿಸಿದರು. ಈ ಸಂದರ್ಭದಲ್ಲಿ ಸಿರುಗುಪ್ಪ ತಾಲೂಕಿನ ಬಳ್ಳಾರಿ ಜಿಲ್ಲೆಯ KKRS ಸಂಸ್ಥೆ ಸಿರುಗುಪ್ಪ ಘಟಕ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣವೇ ಒಳ್ಳೆಯ ಬಸ್ಸುಗಳನ್ನ ಬಿಡಬೇಕು ಎಂದು ಊರಿನ ಗ್ರಾಮಸ್ಥರು, ಕಲಕೇರಿ ಗ್ರಾಮದ ಹಿರಿಯರಾದ ಸಂಗಾರೆಡ್ಡಿ ದೇಸಾಯಿ ಇವರು ಕೂಡ ಪ್ರಯಾಣಿಕರಿಗೆ ಬಹಳ ತೊಂದರೆ ಮತ್ತು ವಿದ್ಯಾರ್ಥಿಗಳಿಗೆ ಕೂಡ ತುಂಬಾ ತೊಂದರೆಯಾಗಿದೆ. ವಿಜಯಪುರ ಬಳ್ಳಾರಿ ಬಸ್ ಪರಿಸ್ಥಿತಿ ಕೆಟ್ಟಿದೆ, ಒಳ್ಳೆಯ ಬಸ್ಸುಗಳನ್ನ ಬಿಡಬೇಕು ಎಂದು ವಿಜಯಪುರದಿಂದ ಬೆಳಿಗ್ಗೆ 7 ಗಂಟೆಗೆ ಬಿಟ್ಟಂತ ಬಸ್ಸು ಕಲಕೇರಿ ಗ್ರಾಮಕ್ಕೆ 11:30ಕ್ಕೆ ಬರುತ್ತದೆ. ವಿದ್ಯಾರ್ಥಿಗಳಿಗೆ ಬಹಳ ತೊಂದರೆಯಾಗಿದೆ, ಏಕೆಂದರೆ ಬಸ್ಸಿನ ಪರಿಸ್ಥಿತಿ ಹದಗೆಟ್ಟಿದೆ. ಒಂದು ಬಸ್ಸಿನಿಂದ ಟೈರ್ಗಳನ್ನು ಯಾವುದೇ ಇಲ್ಲ, ಬಸ್ಸಿನ ಮಿಷನರಿಗಳು ಯಾವ ದುರಸ್ತಿ ಇಲ್ಲ. ಡ್ರೈವರ್ಗಳನ್ನ ಕೇಳಿದರೆ ಸರ್ ಬಸ್ಸು ಸಮಯಕ್ಕೆ ಮುಟ್ಟುವುದಿಲ್ಲ, ಏಕೆಂದರೆ ಟೈರ್ಗಳನ್ನು ಯಾವ ದುರಸ್ತಿ ಇಲ್ಲ ಸರ್ ಎಂದು ಹೇಳುತ್ತಾರೆ. ಆದ್ದರಿಂದ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಒಳ್ಳೆ ಬಸ್ಸುಗಳನ್ನ ಕಲಕೇರಿ ಗ್ರಾಮಕ್ಕೆ ಬರುವಂತೆ ಮಾಡಬೇಕು ಎಂದು ಅನೇಕ ಊರಿನ ಸಾರ್ವಜನಿಕರು ಆಗ್ರಹಿಸಿದರು. ಜಿಲ್ಲಾ ವರದಿಗಾರರು ಮೈಬೂಬಾಷಾ ಮನಗೋಳಿ. ಬಸ್ ಸ್ಟ್ಯಾಂಡಿನಲ್ಲಿ ನಾವೆಲ್ಲರೂ ಸಾರ್ವಜನಿಕರು ಕೂಡಿದ್ದು ಮತ್ತು ಇವತ್ತಿನ ದಿವಸ ಮಾತಾಡ್ತಕ್ಕ ವಿಷಯ ಏನೆಂದರೆ ಬಸ್ಸಿನ ವ್ಯವಸ್ಥೆ ಮತ್ತು ಇದಕ್ಕೆ ಆಗುವಂಥ ಸಮಸ್ಯೆಗಳನ್ನು ಕುರಿತು ಈಗ 4-6 ವಿಷಯಗಳನ್ನ ಮಾತಾಡೋಣ. ಮಾನ್ಯ ವ್ಯವಸ್ಥಾಪಕರು, ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಸಿರುಗುಪ್ಪ ಘಟಕ, ತಾಲೂಕು ಸಿರುಗುಪ್ಪ, ಜಿಲ್ಲಾ ಬಳ್ಳಾರಿ. ಮಾನ್ಯರೇ, ವಿಷಯ ಬಳ್ಳಾರಿ ಕಲಿಕೇರಿ ವಿಜಯಪುರ ರೂಟ್ ಸಂಖ್ಯೆ 12 ಅಂದ್ರೆ 12-13 ಬರುವ ಬಸ್ ಸರಿಯಾದ ಸಮಯಕ್ಕೆ ನೀಡುವ ಕುರಿತು ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ನಿಮ್ಮ ಡಿಪೋದಿಂದ ಬಳ್ಳಾರಿ ಕಲಿಕೇರಿ ವಿಜಯಪುರ ರೂಟ್ ನಂಬರ್ 12-13 ಬರುವ ಬಸ್ ಸರಿಯಾದ ಸಮಯ ಹಾಗೂ ದಿನನಿತ್ಯ ಬಾರದಿರುವುದರಿಂದ ಕಲಿಕೇರಿ ಸಾರ್ವಜನಿಕ ಜನರು ಮತ್ತು ಶಾಲಾ ವಿದ್ಯಾರ್ಥಿಗಳಿಗೆ ಸರಿಯಾದ ಸಮಯಕ್ಕೆ ಶಾಲೆಗೆ ಹೋಗಲು ಆಗುತ್ತಿಲ್ಲ. ಸರಿಯಾದ ಸಮಯಕ್ಕೆ ಶಾಲೆಗೆ ಹೋಗಲು ಆಗದ ಕಾರಣ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸಕ್ಕೆ ತೊಂದರೆಯಾಗುತ್ತಿದೆ ಹಾಗೂ ಕಲಿಕೇರಿ ಗ್ರಾಮಸ್ಥರಿಗೂ ಕೂಡ ಬೇರೆ ಬೇರೆ ಊರುಗಳಿಗೆ ಹಾಗೂ ವೈಯಕ್ತಿಕ ಕೆಲಸಗಳು ಇರುವುದರಿಂದ ಕಚೇರಿಗಳಿಗೆ ಹೋಗಲು ಆಗುತ್ತಿಲ್ಲ. ಪ್ರಯುಕ್ತ ದಯಾಳುಗಳಾದ ತಾವುಗಳು ಬಳ್ಳಾರಿ ಕಲಿಕೇರಿ ವಿಜಯಪುರಕ್ಕೆ ಬರುವ ಬಸ್ ಅನ್ನು ಸರಿಯಾದ ಸಮಯ ಹಾಗೂ ದಿನನಿತ್ಯ ಬಿಡುವಂತೆ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಧನ್ಯವಾದಗಳು. ಈಗ ಈ ಬಸ್ಸು ಒಂದು ಹಳೆಯ ಬಸ್ ಆದುದರಿಂದ ಇದು ನಾವು ಬಹಳ ದಿನ ಆಯ್ತು ನೋಡ್ಲಕತ್ತೀವಿ. ಈ ಬಸ್ ಇದೇ ಬಸ್ಸನ್ನೇ ಬರ್ತದ. ಇದರಲ್ಲಿ ನಾವು ಸಿಬ್ಬಂದಿಗಳಿಗೆ ಜೀವ ತಿಂತಾ ಇದ್ದೀವಿ ನಾವೆಲ್ಲ ಸಾರ್ವಜನಿಕರು. ಯಾಕಂತಂದ್ರೆ ಬಸ್ಸಿನಲ್ಲಿ ತೊಂದರೆ ಇದ್ದ ಆಗ ಸಿಬ್ಬಂದಿಗಳು ಏನ್ ಮಾಡ್ಬೇಕು, ಏನು ಮಾಡಕ್ ಆಗಂಗಿಲ್ಲ. ನಾವು ಸಿಬ್ಬಂದಿಗಳ ಜೀವ ತಿನ್ನಕತ್ತೀವಿ. ಈ ಬಸ್ ಸುಮಾರು ಬಿಜಾಪುರದಿಂದ ಕಲಿಕೇರಿ ಅಥವಾ ಬಿಜಾಪುರದಿಂದ ಕೆಂಬಾಯಿಗೆ ಹೋಗುತ್ತಾನ ನೌಕರಿದಾರರು ಮತ್ತು ಶಿಕ್ಷಣದ ವಿದ್ಯಾರ್ಥಿಗಳು ಇದು ಖಾಯಂ ಬಸ್. ಇದು ನೌಕರಿದಾರರು ಇದೇ ಬಸ್ಸಿಗೆ ಹೋಗ್ಬೇಕಂತ ಟೈಮ್ ಕಂಡುಕೊಂಡು ಬಂದಿರ್ತಾರೆ ಮತ್ತು ಹೋಗುವಾಗ ಇದೇ ಬಸ್ಗೆ ಹೋಗ್ತಾರೆ. ಮತ್ತು ವಿದ್ಯಾರ್ಥಿಗಳು ಕೆಂಬಾಯಿಗೆ ಹೋಗ್ಲಿ ಅಥವಾ ಈ ಕಡೆ ಬಿಜಾಪುರಕ್ಕೆ ಹೋಗ್ಲಿ ಹೋಗುವಂತ ಸಮಯದಲ್ಲಿ ಇದೊಂದು ಬಸ್ ಪರ್ಮನೆಂಟ್ ಬಸ್. ಇದು ಬಹುಕಾಲದಿಂದಲೂ ಬಂದಂತ ಬಸ್. ಮೊದಲ ಈ ಬಸ್ ಹೊಸಪೇಟೆ ಬಸ್ ಅಂತಿದ್ವಿ. ಹೊಸಪೇಟೆ ಬಿಜಾಪುರ ಬಸ್ ಅಂತಿದ್ವಿ. ಈಗ ಅದೇ ಹೊಸಪೇಟೆ ಬಸ್ ಹೋಗಿ ಬಳ್ಳಾರಿ ಬಸ್ ಆಗಿದೆ.
ಇದು ಸುಮಾರು 30-40 ವರ್ಷಗಳಿಂದ ಇದ್ದಂತ ಬಸ್ ಈಗ ಈ ಬಸ್ ತನ್ನ ಹೆಸರನ್ನು ಕಳೆದುಕೊಳ್ತಾ ಇದೆ. ಯಾಕಿದೆ ಅಂತಂದ್ರೆ ಒಂದಿನ ಪಂಕ್ಚರ್ ಆಗೋದು, ಒಂದಿನ ಹವಾ ಹೋಗೋದು, ಒಂದಿನ ಬಸ್ಟ್ ಆಗೋದು. ರೋಡನು ಅಂತದೇ ಆಗಿದೆ, ಬಸ್ನು ಅಂತದೇ ಆಗಿದೆ. ಅಪ್ಪರೇ ಬರೀಲಿ ಜರ. ರೋಡನು ಸುಮಾರಾಗಿದೆ, ಬಸ್ನು ಸುಮಾರು ಆದ್ದರಿಂದ ಸಿಬ್ಬಂದಿಗಳ ಜೀವ ನಾವು ತಿನ್ನುವುದು ನಡೆದ, ಸಾರ್ವಜನಿಕರು ಎಲ್ಲರೂ ನಾವು ತಿನ್ನುವುದು ನಡೆದ. ಅದಕ್ಕಾಗಿ ದಯಾಳುಗಳಾದ ಅದೇ ಶಾಲಾ ಮಕ್ಕಳಿಗೂ ಸಾರ್ವಜನಿಕರಿಗೂ ಶಾಲಾ ಮಕ್ಕಳಿಗೂ ಮತ್ತು ಕಚೇರಿ ಕೆಲಸ ಹೋಗೋರಿಗೆ ಬಹಳ ತೊಂದರೆಯಾಗಿದೆ. ಆದ್ದರಿಂದ ಈ ಬಸ್ ಅನ್ನು ಬದಲಾಯಿಸಿ ಒಳ್ಳೆ ಗುಣಮಟ್ಟದ ಬಸ್ ಅನ್ನ ಕೊಡ್ಬೇಕಂತ ನಾವೆಲ್ಲರೂ ವಿನಂತಿ ಮ್ಯಾನೇಜರ್ ಅವರಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಸರ ಈಗ್ರಿ ಹೇಳ್ರಿ, ಬಸ್ ಬೆಳಿಗ್ಗೆ ಎಷ್ಟು ಗಂಟೆಗೆ ಬರ್ತದ್ರಿ, ಎಷ್ಟು ಗಂಟೆಗೆ ಹೋಗ್ತದ್ರಿ? ಈಗ ಮುಂಜಾನೆ 9ರಿಂದ 9:15 ಇಲ್ಲಿ ಕಲಿಕೇರಿಗೆ ಇರ್ತದೆ. ಎಲ್ಲಿಂದ? ಬಿಜಾಪುರದಿಂದ ಕಲಿಕೇರಿಗೆ ಇರ್ತದ್ರಿ. ಅದು ಇದು ಮೊದಲಿನಿಂದನು 9ರಿಂದ ದೌಡ್ ಅಂದ್ರು 9, ಲೇಟ್ ಅಂದ್ರು 9:15 ಇಷ್ಟಕ್ಕೆ ಬಿಡ್ತದ್ರಿ. ಇದು ಇದೇ ರೀತಿ ಆಗಿದ್ರೆ ಮೊದಲಿಂದ ಹಿಂಗೆ ಅದ್ರಿ? ಇಲ್ಲ, ಈಗ ಮೊದಲ ಸರಿಯಾಗೇ ಇತ್ತು. ಈಗ 1 ವರ್ಷ ಆಯ್ತು ಇದೇ ತರ ನಡೆದು. 1 ವರ್ಷ ಆಯ್ತು. ಅದು ಕೆಲವೊಂದು ದಿನ ಬರಂಗೇ ಇಲ್ಲ. ಬಸ್ ಬರ್ತದಂತೇಳಿ ಎಲ್ಲರೂ ಇಲ್ಲೇ ಇರ್ತಾರ. ಅದು ಯಾಕಂದ್ರೆ ಸಂಜೆ ಕಡೆ ಇಲ್ಲಿಂದ ಬಿಜಾಪುರ ಮುಟ್ಟಬೇಕಾಗಿರ್ತದ. ಅಂತ ಸಂದರ್ಭದಲ್ಲಿ ಈ ಬಸ್ಸನ್ನೇ ಬರಂಗಿಲ್ಲ ಒಂದೊಂದು ದಿನ. ಯಾಕೆ ಬರಂಗಿಲ್ಲ ಅಂತಂದ್ರೆ ಬಸ್ಸಿನ ತೊಂದರೆಗೆ ಕೆಲವೊಂದು ಪಂಕ್ಚರ್ ಆಗಲಿ ಅಥವಾ ಮಷೀನರ ಕೆಡ್ಲಿ ಏನಾರಾಗಿ ಹಿಂಗ ಬರ್ಲಾರ್ದೆ ಬಹಳ ಈ ವರ್ಷದೊಳಗಂತೂ ಆಬ್ಸೆಂಟೇನೆ ಬಹಳ ಆಗ್ಯದ್ರಿ ಈ ಬಸ್. ಇದ್ರ ಬಗ್ಗೆ ಅಧಿಕಾರಿಗಳಿಗೆ ಏನಾರ ತಿಳಿಸಿರೇನು ಸರ್? ಈ ದಿನ ಸರ ಅಧಿಕಾರಿಗಳಿಗೆ ಏನೋ ಒಂದು ರೋಡಿಂದ ಒಂದು ತೊಂದರೆ ಅದಂತ ತಿಳ್ಕೊಂಡು ಅಧಿಕಾರಿಗಳಿಗೆ ಮೌಖಿಕವಾಗಿ ಹೇಳಿದ್ದಾಗ್ಯದ ಮತ್ತು ತಿರುಗಿ ಮುದ್ದಾಮ ಅಲ್ಲಿಗೂ ಹೋಗಿ ಹೇಳ್ಯಾರ. ಆಫೀಸಿಯಲ್ಲಿ ಹೋಗಿ ಅಲ್ಲಿಗೂ ಹೋಗಿ ಹೇಳಿದ್ದಾಗ್ಯದ. ಆದ್ರೆ ಇಲ್ಲಿ ತನಕ ಆದ್ರೂ ಈಗ ಇಲ್ಲಿ ತನಕ ಎಲ್ಲರೂ ಮೌಖಿಕವಾಗಿ ಹೇಳಿವಿ, ಅಲ್ಲಿ ಆಫೀಸ್ನಾಗ ಹೋಗಿ ಹೇಳಿವಿ. ಆದ್ರೂ ಅದ್ರ ಬಗ್ಗೆ ಏನೂ ಸ್ಪಂದನ ಮಾಡಿಲ್ಲ. ಅದಕ್ಕಾಗಿ ಇವತ್ತಿನ ದಿವಸ ಸಾರ್ವಜನಿಕರು ಮತ್ತು ಎಲ್ಲರೂ ವಿದ್ಯಾರ್ಥಿಗಳು, ಹಿರಿಯರು, ನೌಕರಸ್ಥರು, ವ್ಯಾಪಾರಸ್ಥರು ಎಲ್ಲರೂ ಕೂಡಿ ಇವತ್ತೊಂದು ಮಾನ್ಯ ಡಿಪೋ ಅಧಿಕಾರಿಗಳಿಗೆ ಒಂದು ಪತ್ರ ಬರೆದಕ್ಕೆ ವಿನಂತಿ ಮಾಡ್ಕೊಂಡಿರೋ ಅವ್ರ ಹತ್ರ. ಇನ್ನೊಂದಿಷ್ಟು ಮಂದಿ ಬರ್ರಿ, ಇಲ್ಲೆಲ್ಲ ಕಾಲೇಜ್ ಬರ್ರಿ, ನೋಡ್ರಿ ಬರ್ರಿ ಇಲ್ಲೇ ಮುಂದ್ ಬರ್ರಿ, ಇಲ್ಲಿ ಮುಂದ್ ಬರ್ರಿ, ಬಸ್ಸಿನ ಮುಂದೆ